ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಮಲ್ಲಿಗೆ ಗಿಡದ ಬಗ್ಗೆ ಹೇಳ್ತಾ ಇದ್ದೀನಿ. ಫಸ್ಟಿಗೆ ಮಲ್ಲಿಗೆ ಗಿಡದಲ್ಲಿ ನಾವು ಆ ಎಲೆಯೆಲ್ಲನೂ ತೆಗೆದು ಬಿಡಬೇಕು. ಎಲೆಯೆಲ್ಲ ತೆಗೆದು ಮತ್ತು ಅದರಲ್ಲಿ ಒಣಗೋಗಿರೋ ಕಡ್ಡಿ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ಯಾಕೆಂದರೆ ಇವಾಗ ಮಲ್ಲಿಗೆ ಹೂವಿನ ಸೀಸನ್ ಬರ್ತಾ ಇದೆ. ಹಾಗಾಗಿ ನಾವು ಇವಾಗ ಇದಕ್ಕೆ ಚೆನ್ನಾಗಿ ಆರೈಕೆ ಎಲ್ಲ ಮಾಡಿದ್ರೆ ನಮಗೆ ಹೆಚ್ಚಾಗಿ ಹೂವು ಎಲ್ಲ ಸಿಗುತ್ತೆ. ಹಾಗಾಗಿ ನಾವು ಇವಾಗ ಇದಕ್ಕೆ ಆರೈಕೆ ಮಾಡಬೇಕು. ಯಾವ ಥರ ನಾನು ಆರೈಕೆ ಮಾಡ್ತೀನಪ್ಪ ಅಂತ ಅಂದರೆ, ಅದು ಎಲೆಯೆಲ್ಲ ತೆಗೆದು ಅದರಲ್ಲಿರೋ ಒಣಗಿರೋ ಕಡ್ಡಿ ಎಲ್ಲನೂ ತೆಗೆದಾಕಬೇಕು. ಮತ್ತು ಅದರಲ್ಲಿ ಪಾಟಲ್ಲಿ ಬೇಕಿಲ್ಲದೆ ಇರೋಂಥ ಏನಾದರೂ ಗಿಡಗಳು ಎಲ್ಲನೂ ಬಿಟ್ಟು ಇದ್ದರೆ ಅದನ್ನೆಲ್ಲನೂ ತೆಗಿಬೇಕು. ನಾವು ಮಲ್ಲಿಗೆ ಗಿಡ ಅಂತ ಒಂದೇ ಅಲ್ಲ, ನಾವು ಯಾವುದೇ ಗಿಡ ಆದ್ರೂ ನಾವು ತುಂಬ ಜೋಪಾನ ಮಾಡಬೇಕು. ಯಾಕೆಂದರೆ ನಾವು ಮಕ್ಕಳ ಥರ ಜೋಪಾನ ಮಾಡಿದ್ರೆ ಮುಂದಕ್ಕೆ ನಮಗೆ ಅದರಿಂದ ಫಲ ಸಿಗುತ್ತೆ. ಹಂಗಾಗಿ ಗಿಡಗಳನ್ನ ನಾವು ತುಂಬ ಚೆನ್ನಾಗಿ ಮಕ್ಕಳ ಥರ ನಾವು ನೋಡಿದ್ರೇ ನಮಗೆ ಅದರಲ್ಲಿ ಹೂವು, ಹಣ್ಣು, ಕಾಯಿ ಎಲ್ಲ ಸಿಗುತ್ತೆ. ಹಂಗಾಗಿ ಈ ಥರ ನಾವು ಅದನ್ನು ಆರೈಕೆ ಮಾಡಬೇಕು. ನನ್ನ ಹತ್ರ 3 ಥರ ಮಲ್ಲಿಗೆ ಗಿಡ ಇದೆ. ಒಂದು ದುಂಡು ಮಲ್ಲಿಗೆ ಗಿಡ ಒಂದು, ಮತ್ತು ಸೂಜಿ ಮಲ್ಲಿಗೆ ಹೂವಿನ ಗಿಡ ಒಂದು, ಮತ್ತು ಇದು ದಪ್ಪ ಮಲ್ಲಿಗೆ ಹೂವು ಬಿಡ್ತದೆ ನೋಡಿ, 9 ಸುತ್ತಿಂದೋ ಎಷ್ಟು ಸುತ್ತಿಂದೋ ಗೊತ್ತಿಲ್ಲ ಅದು ನನಗೆ. ಒಟ್ಟಿನಲ್ಲಿ ದಪ್ಪ ಹೂವು ಬಿಡುತ್ತೆ. ಅದು ಒಂದು 5 ಹೂವು ಪೋಣಿಸಿದ್ರೇ ಎಷ್ಟು ಒಂದು ಮಾಳದಷ್ಟು ಹೂವು ಆಗುತ್ತೆ. ಅಷ್ಟು ದಪ್ಪನಾಗಿರುತ್ತೆ. ನನ್ನ ಹತ್ರ ದಪ್ಪಾಗಿರೋ ಅಂಥ ಮಲ್ಲಿಗೆ ಹೂವಿನ ಗಿಡ 2 ಇದ್ದಾವೆ. ಸೂಜಿ ಮಲ್ಲಿಗೆ ಹೂವಿನವು 2, ಇನ್ನು ದುಂಡು ಮಲ್ಲಿಗೆ ಹೂವು 2 ಇದ್ದಾವೆ. ಹಂಗಾಗಿ ನಾನು ಅದನ್ನು ಜೋಪಾನವಾಗಿ ಕಾಪಾಡ್ಕೊಂಡಿದ್ದೀನಿ. ಇವಾಗ ಮೊಗ್ಗು ಆಗಿದೆ, ಅದರಲ್ಲಿ ತೋರಿಸ್ತೀನಿ ನೋಡಿ. ಅದು ಎಲೆ ಎಲ್ಲ ತೆಗೆದ ಮೇಲೆ ಮೊಗ್ಗುನೂ ಆಗಿದೆ. ಇವಾಗಿನ್ನೂ ಸ್ಟಾರ್ಟ್ ಆಗ್ತೈತೆ, ಸಣ್ಣ ಮೊಗ್ಗೆಲ್ಲ ಆಗೈತೆ. ನಾನು ಎಲ್ಲನೂ ಒಂದೇ ನರ್ಸರಿನಲ್ಲೇ ಅಂತಲೇ ತರೋದಿಲ್ಲ. ನಾನು ಯಾವ್ಯಾವ ನರ್ಸರಿಗೆ ಹೋಗ್ತೀನಿ ಅಲ್ಲಿ ಯಾವುದು ಚೆನ್ನಾಗಿರುತ್ತೆ ಅದನ್ನು ತಗೊಂಡು ಬರ್ತೀನಿ. ಇಲ್ಲಿ ಅನ್ನಪೂರ್ಣೇಶ್ವರಿ ನರ್ಸರಿಗೆ ಹೋಗಿದ್ದೆ ಒಂದು ಸತಿ ಹೋದ ವರ್ಷದಲ್ಲಿ. ಆವಾಗ ಅಲ್ಲೊಂದೆರಡು ದುಂಡು ಮಲ್ಲಿಗೆ ಗಿಡಗಳನ್ನ ತಗೊಂಡು ಬಂದಿದ್ದೆ. ಈ ಥರ ಮಾಡ್ತೀನಿ ನಾನು. ಎಲ್ಲಿ ಯಾವ ನರ್ಸರಿನಲ್ಲಿ ಚೆನ್ನಾಗಿರುತ್ತೋ ಆ ನರ್ಸರಿಲೇ ತಗೊಬರ್ತೀನಿ. ನಾನು ಒಂದೇ ನರ್ಸರಿ ಅಂತ ಅಲ್ಲ, ನಾನು ಯಾವ ನರ್ಸರಿಗೆ ಹೋಗ್ತೀನಿ ಆ ನರ್ಸರಿನಲ್ಲಿ ಗಿಡ ಎಲ್ದಿಯಾಗಿದ್ದರೆ ತಗೊಂಡು ಬರ್ತೀನಿ. ಇಲ್ಲಾಂದರೆ ನಾನೇನು ತರಕ್ಕೆ ಹೋಗೋದಿಲ್ಲ. ಜಾನಿ ನೋಡಿ ಅಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ, ಪಾಪ ಅಲ್ಲಿ ಮಲ್ಕೊಂಡಿದ್ದಾನೆ. ಅವನಂತೂ ನನ್ನ ಬಿಟ್ಟು ಒಂದು ಸೆಕೆಂಡು ಇರೋದಿಲ್ಲ. ನಾನು ಎಲ್ಲಿರ್ತೀನಿ ಇರ್ತಾನೆ. ಬಿಸಿಲಾಗಲಿ ಮಳೆ ಆಗಲಿ ಪಾಪ ನನ್ನ ಜೊತೆನೇ ಇರ್ತಾನೆ ಅವನು. ನಿಜಕ್ಕೂ ಅವ್ನು ಇರೋದು ನೋಡಿದ್ರೆ ನನಗೇ ಖುಷಿ ಆಗುತ್ತೆ. ಪಾಪ ಅನಿಸುತ್ತೆ ನನಗೆ ಅವನನ್ನು ನೋಡ್ತಾ ಇದ್ದರೆ ಒಂದೊಂದ್ಸತಿ. ನೋಡಿ ಇವಾಗ ಎಲೆಯೆಲ್ಲ ತೆಗೆದು ನಾನು ನೋಡಿ ಎಲೆ ಎಲ್ಲ ಒಣಗಿರೋ ಎಲೆ ಮತ್ತು ಒಣಗಿರೋ ಕಡ್ಡಿ ಇದನ್ನೆಲ್ಲ ತೆಗಿತಾ ಇದ್ದೀನಿ ನೋಡಿ. ಅದರಲ್ಲಿ ಮತ್ತೆ ಆಲೆ ಚಿಗುರು ಬಂದು ಮೊಗ್ಗು ಆಗಿದೆ. ನಾನು ನೋಡೇ ಇರಲಿಲ್ಲ, ಅದ್ರ ಕಡೆ ಗಮನನೇ ಕೊಟ್ಟಿರಲಿಲ್ಲ. ಇದೇನು ಮೊಗ್ಗಾಗಿದೆಯಲ್ಲ ಅಂತ ನೋಡಿದೆ. ಆವಾಗ ಅದನ್ನು ಆರೈಕೆ ಮಾಡೋಣ ಅಂದ್ಬಿಟ್ಟು ಅದನ್ನೆಲ್ಲ ತೆಗೆದು ನೋಡಿ ಎಲೆಯೆಲ್ಲ ತೆಗೆದು ಇವಾಗ ಕಡ್ಡಿ ಎಲ್ಲನೂ ಕಟ್ ಮಾಡ್ತಾ ಇದ್ದೀನಿ. ಒಣಗಿರೋ ಕಡ್ಡಿ ಎಲ್ಲನೂ ನೋಡಿ ಮೊಗ್ಗಾಗವೆ, ಸ್ಟಾರ್ಟ್ ಆಗ್ತದೆ ಇವಾಗ. ಮಲ್ಲಿಗೆ ಹೂವು ಎಲ್ಲ ಸ್ಟಾರ್ಟ್ ಆಗುತ್ತೆ ಇವಾಗ. ಹಾಗಾಗಿ ನಾನು ಇದನ್ನು ಎಲ್ಲನೂ ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಇದು ದೊಡ್ಡದು, ಇದು 9 ಸುತ್ತಿನ ಮಲ್ಲಿಗೆ ಹೂವು ಅನ್ನಲ್ಲ ಆ ಗಿಡ ಇದು ನೋಡಿ. ಜಾನಿ ನೋಡಿ ಅಲ್ಲಿ ಮಲ್ಕೊಂಡಿದ್ದಾನೆ ನೋಡಿ. ಎಲ್ಲ ಕಟ್ ಮಾಡಿ ನಾನು ನೋಡಿ ಎಲೆ ಎಲ್ಲ ತೆಗೆದಾಯ್ತು. ಈಗ ನಾನು ಮಣ್ಣು ಲೂಸ್ ಮಾಡಬೇಕು. ಮಣ್ಣು ಲೂಸ್ ಮಾಡಿ ನಾನು ಯಾವ ಥರ ಗೊಬ್ಬರ ಕೊಡ್ತೀನಿ ಅಂತ ನೋಡಿ. ಈ ಗೊಬ್ಬರ ಅಂತೂ ಪವರ್ಫುಲ್ ಗೊಬ್ಬರ ಇದು. ನೀವು ಟ್ರೈ ಮಾಡಿ, ಎಷ್ಟು ಚೆನ್ನಾಗಿ ಹೂವು ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಹೂವು ಬರುತ್ತೆ. ಈ ಸಿಂಪಲ್ಲು, ಜಾಸ್ತಿ ಖರ್ಚೇನಿಲ್ಲ. ನಾನು ತೋರಿಸೋ ಅಂಥದ್ದು ಯಾವುದು ಜಾಸ್ತಿ ಖರ್ಚು ಮಾಡೋ ಅಂಥದ್ದು ನಾನು ವಿಡಿಯೋ ಹಾಕಲ್ಲ. ಇವತ್ತು ನಾನು ಅಡುಗೆ ಮನೆಯಲ್ಲೇ ಸಿಗೋವಂಥ ಗೊಬ್ಬರನೇ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಸಿಂಪಲ್ಲು, ನಾನು ಜಾಸ್ತಿ ದುಡ್ಡಂತೂ ಖರ್ಚು ಮಾಡಲ್ಲ. ಅದೇ ಥರನೇ ನಾನು ನಿಮಗೂ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಸಿಕ್ಕಾಬಟ್ಟೆ ದುಡ್ಡೆಲ್ಲ ಖರ್ಚು ಮಾಡೋ ಬದಲು ಈ ಥರ ಇರೋದ್ರಲ್ಲೇ ನಾವು ಹಾಕ್ಕೊಂಡು ಹೂವು ಎಲ್ಲ ಪಡ್ಕೋಬೇಕು. ನಾನು ಅದೇ ಥರನೇ ಮಾಡೋದು ನೋಡಿ. ಇವಾಗ ಮಣ್ಣೆಲ್ಲ ಲೂಸ್ ಮಾಡಿ ನಾನು ಇದಕ್ಕೆ ಸ್ವಲ್ಪ ಗಾರ್ಡನ್ ವೇಸ್ಟು ಹಾಕ್ತಾಯಿದ್ದೀನಿ. ಇದು ನೋಡಿ ದೊಡ್ಡದು ಮಲ್ಲಿಗೆ ಗಿಡ, ಇದು 9 ಸುತ್ತಿನ ಮಲ್ಲಿಗೆ ಹೂವಿನ ಗಿಡ ಇದು. ಅದೇ ದಪ್ಪ ಹೂವು ಬಿಡುತ್ತೆ ಅನ್ನಲ್ಲ ಆ ಮಲ್ಲಿಗೆ ಗಿಡ ಇದು. ಹಾಗಾಗಿ ನಾನು ಅದನ್ನು ಸ್ವಲ್ಪ ಮಣ್ಣು ತೆಗಿತಾ ಇದ್ದೀನಿ. ಮಣ್ಣು ತೆಗೆದುಬಿಟ್ಟು ಒಂದು ಇಂಚಷ್ಟು ಮಣ್ಣು ತೆಗಿತಾ ಇದ್ದೀನಿ ನಾನು. ಅದು ದೊಡ್ಡ ಪಾಟು, 1 ಇಂಚಷ್ಟು ನೋಡಿ ಮಣ್ಣು ತೆಗೆದುಬಿಟ್ಟು ನಾನು ಇವಾಗ ಅದಕ್ಕೆ ಸ್ವಲ್ಪ ಗಾರ್ಡನ್ ವೇಸ್ಟ್ ಹಾಕ್ತಿದ್ದೀನಿ. ಯಾಕೆಂದರೆ ಪಾಟ್ ದೊಡ್ಡದಿದೆಯಲ್ಲ, ಹಾಗಾಗಿ ನಾನು ಗಾರ್ಡನ್ ವೇಸ್ಟ್ ಹಾಕಿದ್ರೆ ಅದರಲ್ಲೇ ಕೊಳ್ತ್ಕೊಂಡು ಚೆನ್ನಾಗಿ ಗೊಬ್ಬರನೂ ಆಗುತ್ತೆ, ಒಳ್ಳೆ ಹೂವನೂ ಬಿಡುತ್ತೆ. ಇದು ನಾನು 2 ಹೇಳ್ತಾ ಇದ್ದೀನಿ. ಇದು ಒಂದೇ ವಿಡಿಯೋದಲ್ಲಿ 2 ಥರ ಗೊಬ್ಬರ ಹೇಳ್ತಾ ಇದ್ದೀನಿ ನಾನು ನಿಮಗೆ.
ಈ ಥರ ಟ್ರೈ ಮಾಡಿ ನೀವು, ತುಂಬ ಚೆನ್ನಾಗಿ ಹೂವು ಬರುತ್ತೆ ಮತ್ತು ತುಂಬ ಚೆನ್ನಾಗಿ ರಿಸಲ್ಟು ಸಿಗುತ್ತೆ. ನಾನು ನನ್ನ ಗಾರ್ಡನ್ನಲ್ಲಿ ಎಲ್ಲ ಗಿಡಕ್ಕೂ ಇದೇ ಥರನೇ ಮಾಡೋದು. ಬೇರೆ ಯಾವುದೇ ನೀವು ನೋಡಿದ್ದೀರಾ, ನಾನು ಯಾವುದೇ ಥರ ಗೊಬ್ಬರ ಏನು ತಂದು ಹಾಕೋದಿಲ್ಲ. ನೋಡಿ, ಗಾರ್ಡನ್ ವೇಸ್ಟು ಎಲ್ಲ ಸಿಕ್ಕಿತ್ತು, ಮೊನ್ನೆ ಕಸ ಎಲ್ಲ ಗುಡಿಸಿದ್ದೆಲ್ಲ ಸಿಕ್ಕಿತ್ತಲ್ಲ, ನಾನು ಆ ಟಬ್ಬಲ್ಲಿ ತುಂಬಿಟ್ಟಿದ್ದೆ. ನೋಡಿ ಎಲ್ಲನೂ ನಾನು ಹಾಕಿದ್ದೀನಿ ಇವಾಗ. ಅದಕ್ಕೆ ಹಾಕ್ಬಿಟ್ಟು ಇವಾಗ ಅದ್ರ ಮೇಲೆ ಮಣ್ಣು ಮುಚ್ಚಿಬಿಟ್ರೆ ಅದು ಎಷ್ಟು ಚೆನ್ನಾಗಿ ಕಾಂಪೋಸ್ಟ್ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕಾಂಪೋಸ್ಟ್ ಆಗುತ್ತೆ. ಅದರಲ್ಲೇ ಕೊಳ್ತು ನಮಗೆ ಗೊಬ್ಬರ ರೆಡಿ ಆಗುತ್ತೆ. ನಮಗೆ ಗಿಡನೂ ಹೆಲ್ದಿಯಾಗಿ ಬರುತ್ತೆ, ಗೊಬ್ಬರನೂ ರೆಡಿ ಆಗುತ್ತೆ. ಇದು ಮಲ್ಲಿಗೆ ಗಿಡ ವರ್ಷಕ್ಕೆ ಒಂದೇ ಸತಿ ಹೂವು ಬಿಡೋದು. ಹಂಗಾಗಿ ನಾವೇನು ಮಾಡ್ತೀವಿ, ಹೂವು ಮುಗಿದ ಮೇಲೆ ಅಲ್ಲೆಲ್ಲೋ ಒಂದು ಮೂಲೆಯಲ್ಲಿ ಇಟ್ಬಿಡ್ತೀವಿ ಅಲ್ವಾ. ನಾನು ಅದೇ ಥರನೇ ಮಾಡಿದ್ದು. ನೋಡಿ ಇವಾಗ ಹಂಗೇ ಜ್ಞಾಪಕ ಬರೋದು. ಹೂವು ಮುಗಿದ ಮೇಲೆ ಅಲ್ಲೆಲ್ಲ ಒಂದು ಕಡೆ ಇಟ್ಬಿಟ್ಟಿರ್ತೀವಿ. ಆಮೇಲೆ ನಮ್ಗೆ ನೆನಪಾಗುತ್ತೆ, ಓ ಸೀಸನ್ ಅಲ್ವಾ ಇವಾಗ, ಅದಕ್ಕೆ ಆರೈಕೆ ಮಾಡಬೇಕು ಅನ್ನೋದು ನೆನಪಾಗುತ್ತೆ ನಮಗೆ. ಮಲ್ಲಿಗೆ ಗಿಡಕ್ಕೆ ನಾವು ಎಷ್ಟು ಚೆನ್ನಾಗಿ ಗೊಬ್ಬರ ಕೊಡ್ತೀವೋ ಅಷ್ಟೇ ಚೆನ್ನಾಗಿ ಹೂವನ್ನು ಬಿಡುತ್ತೆ. ನೋಡಿ ಇದು ಮಣ್ಣೆಲ್ಲ ಗಟ್ಟಿ ಆಗಿಬಿಟ್ಟಿತ್ತು. ಹಂಗಾಗಿ ನಾನು ಇವಾಗ ಒಂದು ಚಾಕು ಇಟ್ಕೊಂಡಿದ್ದೀನಿ ಗಾರ್ಡನಲ್ಲಿ ಮಣ್ಣು ಲೂಸ್ ಮಾಡೋಕ್ಕೆ ಅಂತಲೇ. ನಾನು ಈ ಥರ ಒಂದು ವೇಸ್ಟ್ ಚಾಕು ಇಟ್ಕೊಂಡಿರ್ತೀನಿ. ಆ ಚಾಕುನಲ್ಲೇ ಮಣ್ಣೆಲ್ಲ ಲೂಸ್ ಮಾಡಿಕೊಂಡು ಗೊಬ್ಬರ ಕೊಡ್ತೀನಿ. ನೋಡಿ ಅದರೊಳಗೇ ಒಂದು ಹಲಸುಂಡೆಕಾಯಿ ಸಸಿನೂ ಉಟ್ಕೊಂಡೈತೆ ನೋಡಿ. ನಾನೇನು ಅದನ್ನು ಡಿಸ್ಟರ್ಬ್ ಮಾಡಲಿಲ್ಲ. ಅದು ಸೈಡಿಗೆ ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಮಣ್ಣು ಲೂಸ್ ಮಾಡಿ ಅದಕ್ಕೆ ಗೊಬ್ಬರ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ಮಣ್ಣೆಲ್ಲ ಲೂಸ್ ಮಾಡಿದ್ದೀನಿ. ಈ ಪಾಟ್ ನೋಡಿ, ಈ ಪಾಟ್ ಒಳಗೆ ಎಷ್ಟೊಂದು ಜನ ಕೂತಿದ್ದಾರೆ ನೋಡಿ. ವೆರೈಟಿ ಜನ ಕೂತಿದ್ದಾರೆ. ಕನಕಾಂಬರ ಸಸಿಗಳಿದ್ದಾವೆ, ಮೆಣಸಿನ ಸಸಿ ಇದೆ. ಹಂಗಾಗಿ ನಾನು ಇದನ್ನು ಏನು ಡಿಸ್ಟರ್ಬ್ ಮಾಡಲಿಲ್ಲ. ಆ ಜನ ಕೂತಿರೋರು ಹಂಗೆ ಇರಲಿ, ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನಾನೇನು ಡಿಸ್ಟರ್ಬ್ ಮಾಡಲಿಲ್ಲ. ಮಣ್ಣು ಲೂಸ್ ಮಾಡಲಿಲ್ಲ ಇದರಲ್ಲಿ. ಹಂಗಾಗಿ ನಾನು ಹಂಗೇ ಅದ್ರ ಮೇಲೇ ಗೊಬ್ಬರ ಕೊಟ್ಟಿದ್ದೀನಿ. ನೆಕ್ಸ್ಟು ಇವರೆಲ್ಲ ದೊಡ್ಡವರಾಗ್ತಾರಲ್ಲ, ಇವರೆಲ್ಲರನ್ನೂ ಸಪ್ರೇಟಾಗಿ ಬೇರೆ ಪಾಟಿಗೆ ಹಾಕ್ತೀನಲ್ಲ, ಆವಾಗ ಅದಕ್ಕೆ ಗೊಬ್ಬರ ಕೊಡ್ತೀನಿ. ಮಣ್ಣು ಲೂಸ್ ಮಾಡಿ ಗೊಬ್ಬರ ಕೊಡ್ತೀನಿ ಅದಕ್ಕೆ. ನೋಡಿ ಇದೇ ಸಿಂಪಲ್, ಅದು ₹2 ಬ್ರೂ ಹಾಕ್ಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಈ ₹2 ಬ್ರೂ ಎಷ್ಟೆಲ್ಲ ಕೆಲಸ ಮಾಡುತ್ತೆ ಅಂದರೆ ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ ಇದು. ನಾನು ಹೋದ ವರ್ಷವೂ ನಾನು ಇದೇ ಥರನೇ ಮಾಡಿದ್ದು. ನಾನು ಆವಾಗಿನ್ನೂ ಚಾನಲ್ಲು ಓಪನ್ ಮಾಡಿರಲಿಲ್ಲ. ಹಂಗಾಗಿ ನಾನು ಈ ಸತಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ಈ ಥರ ಬ್ರೂ ಹಾಕಿದ್ರೆ. ಎಷ್ಟು ಚೆನ್ನಾಗಿ ಅಂದರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಬ್ರೂ. ಹೊಸದಾಗಿ ಗಾರ್ಡನ್ ಸ್ಟಾರ್ಟ್ ಮಾಡೋರು ಹೆಚ್ಚಾಗಿ ದುಡ್ಡೆಲ್ಲ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಸಿಂಪಲ್ಲಾಗಿ ಈ ಥರ ಮಾಡ್ಕೊಳ್ಳಿ. ಇದರಲ್ಲಿ ಎಷ್ಟೊಂದು ಜನ ಕೂತಿದ್ದಾರೆ ನೋಡಿ. ಪಾಪ ಜನಕ್ಕೆ ತೊಂದರೆ ಆಗಬಾರ್ದು ಅಂತ ನಾನೇನು ಅವ್ರಿಗೆ ಡಿಸ್ಟರ್ಬ್ ಮಾಡ್ತಿಲ್ಲ. ಹಂಗಾಗಿ ಅದ್ರ ಪಕ್ಕದಲ್ಲೇ, ಮಲ್ಲಿಗೆ ಗಿಡದ ಪಕ್ಕದಲ್ಲೇ ಗೊಬ್ಬರ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಅವರೆಲ್ಲ ದೊಡ್ಡವರಾದಮೇಲೆ ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಅವರು ಆರಾಮಾಗಿ ಸೇಫಾಗಿ ಅಲ್ಲಿರಲಿ ಅಂತ ಬಿಟ್ಟಿದ್ದೀನಿ. ನೋಡಿ ಇವಾಗ ಎಲ್ಲ ಮಲ್ಲಿಗೆ ಗಿಡಕ್ಕೂ ನಾನು ಬ್ರೂ ಹಾಕ್ತಾಯಿದ್ದೀನಿ. ನೀವು ಇದೇ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಾನು ಹೋದ ವರ್ಷ ನನ್ನ ಮಲ್ಲಿಗೆ ಗಿಡಕ್ಕೆ ಇದೇ ಥರನೇ ಹಾಕಿದ್ದೆ. ಆವಾಗ ನಾನಿನ್ನೂ ಚಾನಲ್ ಸ್ಟಾರ್ಟ್ ಮಾಡಿರಲಿಲ್ಲ. ಹಂಗಾಗಿ ಈ ಸತಿ ಇದು ವಿಡಿಯೋ ಮಾಡಿ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ವಿಡಿಯೋಯಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಇದೆ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.